ಎಲ್ಲರಿಗೂ ನಮಸ್ಕಾರ. ಇವಾಗ ನಾನು ಸಾರಿ ಜಿಗ್ಜಾಗ್ ಯಾವ ಥರ ಮಾಡ್ಬೇಕನ್ನ ತೋರಿಸ್ತಾ ಇದ್ದೀನಿ. ಫಸ್ಟು 2 ಸೈಡು ಸಾರಿಗೆ ನೀಟಾಗಿ ಕಟ್ ಮಾಡ್ಕೋಬೇಕು. ಸ್ಟ್ರೇಟ್ ಆಗಿರಬೇಕು ಕಟ್ಟಿಂಗು. ಆಮೇಲೆ ಯಾವ ಸಾರಿ ಕಲರ್ ಇದೆಯೋ ಅದು ಮ್ಯಾಚಿಂಗ್ ಥ್ರೆಡ್ಡು ಮೇಲೆ ಹಾಕಬೇಕು. ಬಾಬಿನ್ಗೆ ವೈರ್ ಸುತ್ಕೊಂಡಿರ್ಬೇಕು. ಯಾಕಂದರೆ ಎಲ್ಲ ಕಲರ್ಗೆ ಮೇಲೆ ಬಾಬಿನಲ್ಲಿ ಮತ್ತು ಮೇಲಿನ ಥ್ರೆಡ್ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಕೆಳಗಿಂದ ಥ್ರೆಡ್ಗೆ ಬಾಬಿನಿಗೆ ನಾವು ವೈರ್ ಸುತ್ಕೊಂಡಿರಬೇಕು. ಆಮೇಲೆ ಸಾರಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಲೋ ಆಗಿ ತೊಗೊಂಡು ಆಮೇಲೆ ನಿಧಾನವಾಗಿ ಸಾರಿ ಸ್ವಲ್ಪ ಫೋಲ್ಡ್ ಮಾಡಿ ಮಿಷಿನ್ಗೆ ಈ ಥರ ಕೊಡಬೇಕು. ನಾನು ಯಾವ ಥರ ಮಾಡ್ತಾಯಿದ್ದೀನಿ ನೋಡಿರಿ, ಅದೇ ಥರ ಸೇಮ್ ಟು ಸೇಮ್ ಸ್ವಲ್ಪ ಸಾರಿ ಫೋಲ್ಡ್ ಮಾಡ್ಕೋಬೇಕು. ಆವಾಗ ಜಿಗ್ಜಾಗ್ ಅಂಬೋದು ರೌಂಡ್ ತಿರ್ಕೊಂಡು ನೀಟಾಗಿ ಬರುತ್ತೆ. ವೈರು ಯಾಕೆ ಸುತ್ತೀವಿ ಅಂತಂದರೆ ಎಲ್ಲ ಸಾರೀಸ್ಗೆ ಒಂದೇ ಥರ ಕಲರ್ಸ್ ಬೇರೆ ಬೇರೆ ಕಲರ್ಸ್ ಹಾಕೋಕ್ಕೆ ತುಂಬ ಟೈಮ್ ತೊಗೊತದೆ. ಅದಕ್ಕೆ ಒಳಗಿನ ಬಾಬಿನಿಗೆ ವೈರ್ ಸುತ್ಕೊಂಡು ಸ್ವಲ್ಪ ಸ್ಲೋ ಆಗಿ, ಅಂದರೆ ಇದರಲ್ಲಿ ಏನು ಪ್ರಾಬ್ಲಮ್ ಬರೋಲ್ಲ. ಐರನ್ ಮಾಡಿದ್ರೆ ಕೂಡ ಏನು ಸಾರಿಗೆ ಇದಾಗಲ್ಲ. ಥ್ರೆಡ್ ಹಾಕ್ತೀವಲ್ಲ, ಥ್ರೆಡ್ಡು ಮತ್ತು ವೈರು 2 ಮಿಕ್ಸ್ ಆಗಿ ಬರುತ್ತಲ್ಲ, ಏನು ತೊಂದರೆ ಆಗಲ್ಲ, ನೀಟಾಗಿ ಬರುತ್ತೆ. ಇದು ಟಿಪ್ನ ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.